ಇನ್ನು ಇದೇ ಸಂದರ್ಭದಲ್ಲಿ ತುಳುನಾಡಿನ ತಿಂಡಿಗಳನ್ನ ಸವಿಯಲಿದ್ದಾರೆ ಪ್ರಧಾನಿ ಮೋದಿ. ಲಕ್ಷಕಂಠ ಗೀತಾ ಮಂದಿರದಲ್ಲೇ ಲಘು ಉಪಹಾರವನ್ನ ಸ್ವೀಕಾರ ಮಾಡಲಿದ್ದಾರೆ. ಬಳಿಕ ಲಕ್ಷಕಂಠ ಭಗವದ್ಗೀತಾ ಸಮಾವೇಶವನ್ನ ನಡೆಯುವಂತ ಸ್ಥಳ ಪ್ರವೇಶ ಮಾಡ್ತಾರೆ. ವೇದಿಕೆಯಲ್ಲಿ ಕುರ್ಚಿ ಬದಲಾಗಿ ನೆಲದ ಮೇಲೆ ಕುಳಿತುಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಧರ್ಮಸ್ಥಳ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರಿಂದ ಸ್ವಾಗತ ಮಾಡಲಾಗುತ್ತೆ. ಭಗವದ್ಗೀತೆಯ 18ನೇ ಅಧ್ಯಾಯನ ಕೊನೆಯ 10 ಶ್ಲೋಕ ಮತ್ತು ಪುರುಷೋತ್ತಮ ಯೋಗ ಶ್ಲೋಕವನ್ನ ಪಠಿಸಲಿದ್ದಾರೆ ಪ್ರಧಾನಿ ಮೋದಿ. ಮೋದಿ ಜೊತೆಗೆ ಶ್ಲೋಕ ಪಠಣವನ್ನ ಮಾಡಲಿದ್ದಾರೆ 1 ಲಕ್ಷ ಜನರು. ಸೊ ಅದ್ದೂರಿಯಾಗಿ ವೆಲ್ಕಮ್ ಮಾಡ್ಕೊಳ್ಳೋದಕ್ಕೆ ಸ್ವಾಗತವನ್ನ ಮಾಡಲಿಕ್ಕೂ ಕೂಡ ಜಿಲ್ಲಾಡಳಿತ ಪ್ಲಾನ್ ಮಾಡ್ಕೊಂಡಿದೆ. ಇನ್ನು ಕರಾವಳಿ ಭಾಗ ಮತ್ತು ಉಡುಪಿ ಭಾಗ ಏನ್ ಕರಿತೀವಿ ಆ ಭಾಗದ ಗಣ್ಯರು, ಅತಿ ಗಣ್ಯರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಆದಿತ್ಯ, ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗ್ತಾ ಇರೋದು ಪ್ಲಾನ್ಗಿಂತ 40 ನಿಮಿಷ ಮುಂಚೆನೆ ಆಗಮಿಸ್ತಾ ಇದ್ದಾರೆ. ಜಿಲ್ಲಾಡಳಿತ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡ್ಕೊಂಡಿದೆ, ಸೆಕ್ಯೂರಿಟಿ ವೈಸ್ ಆಗಿರ್ಬೋದು ಮತ್ತು ಕಾರ್ಯಕ್ರಮಗಳ ಅರೇಂಜ್ಮೆಂಟ್ ಎಲ್ಲ ಹೆಂಗಿದೆ ಆದಿತ್ಯ? ನೀತಿ ಹೌದು. ಯಾಕಂದ್ರೆ ಪ್ರಧಾನಿಗಳಾದ ಬಳಿಕ ಇದೇ ಮೊದಲನೇ ಬಾರಿಗೆ ಮೋದಿ ಅವರು ಉಡುಪಿಗೆ ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಉಡುಪಿಗೆ ಆಗಮಿಸುವಂತ ಹೊತ್ತಿನಲ್ಲಿ ಒಂದು ಧಾರ್ಮಿಕ ಕಾರ್ಯಕ್ರಮ ಅಂದ್ರೆ ಕೃಷ್ಣ ಮಠದ ಒಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಲಕ್ಷ ಭಗವದ್ಗೀತಾ ಪಠಣ ಕಾರ್ಯಕ್ರಮದವರು ಭಾಗಿಯಾಗ್ತಾ ಇರುವಂತದ್ದು. ಹಾಗಾಗಿ ಸಾಕಷ್ಟು ಜನ ಸೇರುವಂತಹ ನಿರೀಕ್ಷೆ ಇದೆ, ಲಕ್ಷಾಂತರ ಜನ ಸೇರುವಂತಹ ಸಾಧ್ಯತೆ ಇದೆ. ಈ ಕಾರಣಕ್ಕೋಸ್ಕರ ಭದ್ರತೆ ವಿಚಾರದಲ್ಲೂ ಕೂಡ ಯಾವುದೇ ರೀತಿಯಾದ ರಾಜಿಯನ್ನ ಮಾಡಿಕೊಳ್ಳದೆ ಸಕಲ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಯಾವಾಗ ಮೋದಿಯವರ ಕಾರ್ಯಕ್ರಮ ಕನ್ಫರ್ಮ್ ಆಯಿತು ಅವತ್ತಿನಿಂದ ಹಿಡಿದು ಈ ಕ್ಷಣದವರೆಗೂ ಕೂಡ ಸೆಕ್ಯೂರಿಟಿಯಲ್ಲಿ ಯಾವುದೇ ರೀತಿಯ ಏರುಪೇರು ಆಗಬಾರ್ದು, ಯಾವುದೇ ಲೋಪದೋಷಗಳು ಆಗಬಾರ್ದು ಅನ್ನುವಂಥ ರೀತಿಯಲ್ಲಿ ಕಟ್ಟೆಚ್ಚರವನ್ನ ವಹಿಸಲಾಗ್ತಾ ಇದೆ. ಸದ್ಯ ಪ್ರಧಾನಿ ನರೇಂದ್ರ ಮೋದಿ ಅವರ ಒಂದು ರೋಡ್ ಶೋ ಶುರುವಾಗುವಂತಹ ಜಾಗ ಇದು. ಇಲ್ಲಿಗೆ ಅವರು ಹೆಲಿಪ್ಯಾಡಿಗೆ ಬಂದ ಬಳಿಕ ವಾಹನದ ಮೂಲಕ ಈ ಜಾಗಕ್ಕೆ ಬರ್ತಾರೆ. ಅಂದ್ರೆ ಇದು ಉಡುಪಿಯ ಒಂದು ಬನ್ನಂಜೆ ಸರ್ಕಲ್, ನಾರಾಯಣಗುರು ಸರ್ಕಲ್. ಸೊ ಈ ನಾರಾಯಣಗುರು ಸರ್ಕಲ್ಗೆ ಮೋದಿ ಅವರು ವಾಹನದ ಮೂಲಕ ಬಂದು ಹೆಲಿಪ್ಯಾಡ್ನಿಂದ ಇಲ್ಲಿಂದ ಅವರ ಒಂದು ರೋಡ್ ಶೋ ಅನ್ನುವಂಥದ್ದು ಆರಂಭವಾಗುತ್ತೆ. ಸೊ ಇಲ್ಲಿ ಲಕ್ಷಾಂತರ ಜನ ಮೋದಿ ಅವರನ್ನ ನೋಡಬೇಕು ಅಂತ ರಸ್ತೆಯ ಎರಡೂ ಬದಿಯಲ್ಲೂ ಕೂಡ ಜಮಾವಣೆ ಆಗ್ತಾರೆ. ಆ ಕಾರಣಕ್ಕೋಸ್ಕರ ರಸ್ತೆಯ ಎರಡೂ ಬದಿಗೂ ಕೂಡ ಬ್ಯಾರಿಕೇಡ್ ಅನ್ನ ಹಾಕಲಾಗಿದೆ ಮತ್ತು ಎಂಟ್ರಿ ಪಾಯಿಂಟ್ಗಳು, ಪ್ರತಿ ಒಂದು ಎಂಟ್ರಿ ಪಾಯಿಂಟ್ ನಲ್ಲೂ ಕೂಡ ಹದ್ದಿನ ಕಣ್ಣನ್ನ ಇರಿಸಲಾಗಿದೆ. ಸರ್ಪಗಾವಲು ಅಂತ ಹೇಳ್ಬೋದು. ಆ ರೀತಿಯಲ್ಲಿ ಜನರನ್ನ ಕೂಡ ತಪಾಸಣೆ ಮಾಡುವಂತ ವ್ಯವಸ್ಥೆಗಳನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಯಾರೇ ಬಂದರೂ ಕೂಡ ಅವರು ಈ ಎಂಟ್ರಿ ಪಾಯಿಂಟ್ ಮೂಲಕನೇ ಬರಬೇಕು. ಮೋದಿ ಅವರನ್ನ ನೋಡಬೇಕು, ರೋಡ್ ಶೋ ನೋಡಬೇಕು ಅಂತ ಬಂದಂತವರು ಈ ಎಂಟ್ರಿ ಪಾಯಿಂಟ್ ಮೂಲಕ ಬರಬೇಕು. ಇಲ್ಲಿಂದ ಸುಮಾರು 1 ಕಿಲೋಮೀಟರ್, 1.5 ಕಿಲೋಮೀಟರ್ ವರೆಗೂ ಕೂಡ ಆ ರೋಡ್ ಶೋ ಸಾಗುತ್ತೆ. ಈ ಬಣ್ಣಂಜೆ ಸರ್ಕಲ್ ನಿಂದ ಕೃಷ್ಣ ಮಠದವರೆಗೂ ಕೂಡ ಈ ರೋಡ್ ಶೋ ಸಾಗ್ಲಿಕ್ಕೆ ಇರುವಂತದ್ದು. ಸುಮಾರು ಅರ್ಧ ಗಂಟೆ ಅಂದ್ರೆ ಮೋದಿ ಅವರು ಸುಮಾರು 10:30 ಹೊತ್ತಿಗೆ ಮಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದು ಇಳಿತಾರೆ. ಅಲ್ಲಿಂದ ಸೇನಾ ಹೆಲಿಕಾಪ್ಟರ್ ಮೂಲಕ ಉಡುಪಿಯ ಆದಿ ಉಡುಪಿ ಏನಿದೆ, ಆದಿ ಉಡುಪಿಯ ಒಂದು ಹೆಲಿಪ್ಯಾಡ್ಗೆ ಬಂದು ಅಲ್ಲಿ ಲ್ಯಾಂಡ್ ಆಗ್ತಾರೆ. ಅಲ್ಲಿಂದ ಬನ್ನಂಜೆ ಸರ್ಕಲ್ಗೆ ಬರ್ತಾರೆ. ಸೊ ಇಲ್ಲಿಂದ ಅವರ ಒಂದು ರೋಡ್ ಶೋ ಅನ್ನುವಂಥದ್ದು ಆರಂಭವಾಗುತ್ತೆ. 11 ಗಂಟೆಗೆ ಆರಂಭವಾಗುವಂತಹ ಆ ರೋಡ್ ಶೋ 11:15ಗೆ ಕೃಷ್ಣ ಮಠವನ್ನ ತಲುಪುವ ಮೂಲಕ ಎಂಡ್ ಆಗುತ್ತೆ. ಅಲ್ಲಿಂದ ಆ ಬಳಿಕ ಮೋದಿ ಅವರು ಲಕ್ಷಾಂತರ ಜನರನ್ನ ಭೇಟಿ ಮಾಡಿದ ಬಳಿಕ ಅವರು ಕೃಷ್ಣ ಮಠಕ್ಕೆ ಪ್ರವೇಶವನ್ನ ಮಾಡಲಿಕ್ಕಿದ್ದಾರೆ. ಸೊ ಪ್ರಧಾನಿಗಳಾದ ಬಳಿಕ ಮೊದಲ ಬಾರಿ ಅವರು ಪ್ರವೇಶ ಮಾಡ್ತಾ ಇರೋದು ಪರ್ಯಾಯದಲ್ಲಿರುವಂತಹ ಪುತ್ತಿಗೆ ಶ್ರೀಗಳು. ಸೊ ಅವರಿಗೆ ಕೂಡ ಇದೊಂದು ಅರ್ಥದಲ್ಲಿ ಐತಿಹಾಸಿಕ ಕ್ಷಣ ಅಂತ ಹೇಳ್ಬೋದು. ಸೊ ಆ ಕಾರಣಕ್ಕೋಸ್ಕರ ಅಲ್ಲಿ ಮೋದಿ ಅವರನ್ನ ವೆಲ್ಕಮ್ ಮಾಡೋದಕ್ಕೆ ಬೇಕಾದಂತಹ ಒಂದು ಪೂರ್ಣ ಕುಂಭ ಸ್ವಾಗತಕ್ಕೆ ಬೇಕಾದಂತಹ ಏನೆಲ್ಲ ವ್ಯವಸ್ಥೆಗಳು ಇದೆಯೋ ಅದೆಲ್ಲವನ್ನ ಕೂಡ ಮಾಡಿಕೊಳ್ಳಲಾಗಿದೆ. ಸೊ ಇಲ್ಲಿಂದ ನೀವು ನೋಡ್ತಾ ಹೋಗ್ಬೋದು, ಇಲ್ಲಿಂದ 1 ಕಿಲೋಮೀಟರ್ ನಾವು ಎಲ್ಲಿವರೆಗೂ ಕೂಡ ಕಣ್ಣು ಹಾಯಿಸ್ತಾ ಇದೀವಿ ಅಲ್ಲಿವರೆಗೂ ಕೂಡ ರಸ್ತೆಯ ಎರಡೂ ಬದಿಯಲ್ಲೂ ಕೂಡ ಬ್ಯಾರಿಕೇಡ್ ಇದೆ. ಇನ್ನೊಂದು ಕಡೆಯಿಂದ ಇಡೀ ಕೃಷ್ಣನಗರಿ ಇವತ್ತು ಕೇಸರಿಮಯವಾಗಿರೋದನ್ನ ನಾವು ಗಮನಿಸ್ತಾ ಹೋಗ್ಬೋದು. ಸೊ ಅಲ್ಲಿ ಆ ಬಳಿಕ ಅವರು ಕೃಷ್ಣ ಮಠದ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿಕ್ಕಿದ್ದಾರೆ. ಅಲ್ಲಿ ನಾನಾ ಉದ್ಘಾಟನಾ ಕಾರ್ಯಕ್ರಮಗಳು ಕೂಡ ಇದೆ. ಪ್ರಮುಖವಾಗಿ ಈ ಬಾರಿ ಕನಕನ ಕಿಂಡಿಗೆ ಒಂದು ಚಿನ್ನದ ಲೇಪನವನ್ನ ಮಾಡಲಾಗಿದೆ. ಸೊ ಆ ಚಿನ್ನದ ಕವಚ ಏನಿದೆ ಅದನ್ನ ಕೂಡ ಮೋದಿಯವರು ಉದ್ಘಾಟನೆ ಮಾಡ್ಲಿಕ್ಕೆ ಇರುವಂತದ್ದು. ಆ ಬಳಿಕ ಕೃಷ್ಣ ಮಠದಲ್ಲಿ ದೇವರ ದರ್ಶನವನ್ನ ಪಡೀಲಿಕ್ಕಿದ್ದಾರೆ. ಕೃಷ್ಣ ಮಠ ಆದಿಯಾಗಿ ಮುಖ್ಯ ಪ್ರಾಣ ದೇವರಾಗಿರಬಹುದು ಅಲ್ಲಿ ಹೋಗಿ ಆ ದರ್ಶನಗಳನ್ನ ಪಡೆದ ಬಳಿಕ ಮಠಾಧೀಶರ ಜೊತೆಗೆ ಅವರು ಮಾತುಕತೆಯನ್ನ ಕೂಡ ಮಾಡ್ಲಿಕ್ಕಿದ್ದಾರೆ. ಮಾತುಕತೆಯನ್ನ ಮಾಡಿದ ಬಳಿಕ ಅವರು ಗೀತ ಮಂದಿರಕ್ಕೆ ಹೋಗಿ ಅಲ್ಲಿ ಭಗವದ್ಗೀತಾ ಪಠಣವನ್ನ ಕೂಡ ಮಾಡ್ಲಿಕ್ಕೆ ಇರುವಂತದ್ದು. ಇಲ್ಲಿ ಪ್ರಮುಖವಾದ ಒಂದು ಆಕರ್ಷಣೆ ಏನು ಅಂದ್ರೆ ಏನು ಒಂದು ಸ್ವಾಮೀಜಿ, ಪುತ್ತಿಗೆಯ ಸ್ವಾಮಿ
ಸ್ವಾಮೀಜಿ ಇದ್ದಾರೆ ಈಗ ಪರ್ಯಾಯದಲ್ಲಿರುವಂಥವರು. ಸೊ ಅವರು ಸನ್ಯಾಸ ಜೀವನವನ್ನ 50ನೇ ವರ್ಷದಲ್ಲಿ ಅವ್ರದ್ದು ಸನ್ಯಾಸ ಜೀವನ ಪೂರ್ಣವಾಗಿದೆ. ಹಾಗಾಗಿ 2 ಕೋಟಿ ವೆಚ್ಚದಲ್ಲಿ ಒಂದು ತೀರ್ಥ ಮಂಟಪ ಏನಿದೆ ಅದಕ್ಕೆ ಸ್ವರ್ಣ ಲೇಪವನ್ನ ಮಾಡಲಾಗಿದೆ. ಸೊ ಅದನ್ನ ಮೋದಿಯವರೇ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಮತ್ತು ಏನು ಒಂದು ಕನಕನ ಕಿಂಡಿ ಇದೆ ಅದಕ್ಕೂ ಕೂಡ ಒಂದು ಚಿನ್ನದ ಕವಚವನ್ನ ಮಾಡಲಿರುವಂಥದ್ದು. ಸೊ ಅದನ್ನ ಕೂಡ ಸ್ವರ್ಣ ಖಚಿತ ಕನಕನ ಕಿಂಡಿಯ ಏನು ಲೇಪನ ಮಾಡಲಾಗಿದೆಯೋ ಅದನ್ನ ಕೂಡ ಇವತ್ತು ಮೋದಿ ಅವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಅಲ್ಲಿ ಉದ್ಘಾಟನೆ ಮಾಡಿದ ಬಳಿಕ ಅದೇ ಕನಕನ ಕಿಂಡಿಯಲ್ಲಿ ಶ್ರೀಕೃಷ್ಣನ ದರ್ಶನವನ್ನ ಕೂಡ ಅವರು ಪಡಿಲಿಕ್ಕಿರುವಂಥದ್ದು. ಕನಕನ ಕಿಂಡಿ ಅಂದರೆ ಬಹಳ ಫೇಮಸ್ ಆಗಿರುವಂಥದ್ದು, ಒಂದು ಐತಿಹಾಸಿಕ ಒಂದು ಹಿನ್ನೆಲೆ ಇರುವಂತಹ ಒಂದು ಜಾಗ. ಕನಕದಾಸರಿಗೆ ಆ ಕೃಷ್ಣ ಏನು ತಿರುಗಿ ಅಲ್ಲೇ ದರ್ಶನವನ್ನ ನೀಡಿರುವಂತಹ ಒಂದು ಇತಿಹಾಸ ಇದೆ. ಸೊ ಅಲ್ಲಿ ಅದಕ್ಕೀಗ ಒಂದು ಚಿನ್ನದ ಒಂದು ಕವಚವನ್ನ ಮಾಡಿರುವಂಥದ್ದು. ಸೊ ಅದನ್ನ ಮೋದಿಯವರು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಆ ಬಳಿಕ ಒಂದು ಸ್ವರ್ಣ ಲೇಪನ ಮಾಡಿರುವಂತಹ ಮಂಟಪ ಏನಿದೆಯೋ ತೀರ್ಥ ಮಂಟಪ ಅದನ್ನ ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಆ ಬಳಿಕ ಅವರು ಗೀತಾ ಮಂದಿರಕ್ಕೆ ಹೋಗಿ ಅಲ್ಲಿ ಈ ಭಗವದ್ಗೀತೆಯ ಒಂದು ಪಾರಾಯಣವನ್ನ ಮಾಡಲಿಕ್ಕಿರುವಂಥದ್ದು. ಸುಮಾರು 15 ನಿಮಿಷಗಳ ಕಾಲ ಅವರು ಈ ತರ ಪಾರಾಯಣವನ್ನ ಮಾಡಲಿಕ್ಕಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಸೊ ಒಂದು 11 ಗಂಟೆಗೆ ಮೋದಿಯವರ ಆಗಮನ ಉಡುಪಿಗಾದ್ರೆ 1 ಗಂಟೆವರೆಗೂ ಕೂಡ ಅವರು ಉಡುಪಿಯಲ್ಲೇ ಇರ್ತಾರೆ. ಸುಮಾರು 2 ಗಂಟೆಗಳ ಕಾಲ ಅವರು ಉಡುಪಿಯಲ್ಲಿ ಇರುವಂಥದ್ದು. 1 ಗಂಟೆಯ ಹೊತ್ತಿಗೆ ಅವರು ವಾಪಸ್ ಆಗ್ಲಿಕ್ಕಿದ್ದಾರೆ. ಹಾಗಾಗಿ ಮೋದಿಯವರು ಬಂದು ಹೋಗುವವರೆಗೂ ಕೂಡ ಯಾವುದೇ ರೀತಿಯ ಸೆಕ್ಯೂರಿಟಿ ಬ್ಲೀಚಸ್ಗಳು ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಬೇಕಾದ ತಯಾರಿಯನ್ನ ಈಗಾಗಲೇ SPG ಮಾಡ್ಕೊಂಡಿದೆ, ನಿಯಂತ್ರಣಕ್ಕೆ ಅವರು ತೆಗೆದುಕೊಂಡಿದ್ದಾರೆ. ಇದರೊಂದಿಗೆ ಶ್ವಾನದಳ ಆಗಿರ್ಬೋದು, ಬಾಂಬ್ ನಿಷ್ಕ್ರಿಯ ದಳ ಆಗಿರಬಹುದು, ಇದರೊಂದಿಗೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು, ಬೇರೆ ಬೇರೆ ಜಿಲ್ಲೆಯಿಂದ ಕೂಡ ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ನಿರಂತರವಾಗಿ ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ಅನುಮಾನಾಸ್ಪದವಾಗಿರುವಂತಹ ಯಾವುದೇ ಚಟುವಟಿಕೆ ಕಂಡು ಬಂದರೂ ಕೂಡ ಅಲ್ಲಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಮತ್ತು ಈಗಾಗಲೇ ಒಂದು ಹಂತದ ಸೆಕ್ಯೂರಿಟಿ ಚೆಕಿಂಗ್ ಎಲ್ಲ ಮುಗಿದ್ರೂ ಕೂಡ ಮತ್ತೆ ಹೋಗಿ ಈಗ ಜನ ಪ್ರವೇಶವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಎಲ್ಲಾ ಜಾಗಗಳಲ್ಲೂ ಕೂಡ ಮೆಟಲ್ ಡಿಟೆಕ್ಟರ್ಗಳ ಮೂಲಕ 1 ಕಿಲೋಮೀಟರ್ ಏನು ರೋಡ್ ಶೋ ನಡೀಲಿಕ್ಕಿದೆಯೋ ಆ 1 ಕಿಲೋಮೀಟರ್ ವರೆಗೂ ಕೂಡ ಮೆಟಲ್ ಡಿಟೆಕ್ಟರ್ಗಳ ಮೂಲಕ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಪ್ರಧಾನಿಗಳು ಈ ಪ್ಲೇಸಿಗೆ ಬರುವಂತ ಸಂದರ್ಭ, ಸಾಮಾನ್ಯವಾಗಿ ಮಂಗಳೂರಿಗೆ ಬರುವಂತ ಸಂದರ್ಭದಲ್ಲೂ ಕೂಡ ಈ ತರ ಸೆಕ್ಯೂರಿಟಿ ಇರುತ್ತೆ. ಆದರೆ ಎಂದಿಗಿಂತ ಈ ಬಾರಿ ಹೆಚ್ಚಿನ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ. ಯಾಕಂದ್ರೆ ಕೆಲ ದಿನಗಳ ಹಿಂದೆ ನಡೆದಂತಹ ಒಂದಿಷ್ಟು ಅಹಿತಕರ ಘಟನೆಗಳ ಕಾರಣದಿಂದಾಗಿ ಕರ್ನಾಟಕಕ್ಕೆ ಮೋದಿಯವರು ಮೊದಲ ಬಾರಿ ಆಗಮಿಸ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಹೆಚ್ಚಿನ ಭದ್ರತೆಯನ್ನ ಈ ಬಾರಿ ನಿಯೋಜನೆ ಮಾಡಲಾಗಿದೆ. ಭದ್ರತೆಯ ವಿಚಾರದಲ್ಲಿ ಯಾವುದೇ ರೀತಿಯ ರಾಜಿಯನ್ನ ಮಾಡಿಕೊಳ್ಳದೆ ತಯಾರಿಗಳನ್ನ ಸದ್ಯ ಮಾಡಿಕೊಳ್ಳಲಾಗ್ತಾ ಇದೆ. ಫೈನ್, ಥ್ಯಾಂಕ್ ಯು ಆದಿತ್ಯ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.